ಲೆಟ್ಸ್ ಗೋ. ವಾಟ್ಸಪ್ ಗೈಸ್, ಸೊ ಇವತ್ತು ನಮ್ಮ ಚಾನಲ್ದು ಫಸ್ಟ್ ಕನ್ನಡ ವ್ಲಾಗ್. ಸೊ ಇದೇ ಸ್ಪೆಷಲ್ ಗಾಡಿ, ಅದು ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು. ಸೊ ಬನ್ನಿ ಇವಾಗ ಫಸ್ಟು ಇದನ್ನು ಕೋಲ್ಡ್ ಸ್ಟಾರ್ಟ್ ಮಾಡಿ ಆಚೆ ಕಡೆ ತೊಗೊಂಡು ಹೋಗೋಣ. ಡುಕ್ಕಾರಿ ಸ್ಟ್ರೀಟ್ ಫೈಟರ್, ಇದು V2. ಏನಿದೆ ಗಾಡಿ, ಹೆಂಗಿದೆ ಅಂತ ರೈಡ್ ಮಾಡ್ತಾ ಮಾತಾಡೋಣ. ಬಟ್ ನಾವು ಲೆಟ್ಸ್ ಗಿವ್ ಇಟ್ ಅ ಕ್ರ್ಯಾಂಕ್. ಸೊ ಇವತ್ತು ನಾವು ಹೋಗ್ತಿರೋದು ಚಿಕ್ಕಬಳ್ಳಾಪುರ ಹತ್ರ. ನೋಡೋಣ, ಚಿಕ್ಕಬಳ್ಳಾಪುರ ಹೋಗುವಂಥ ಪ್ಲ್ಯಾನ್ ಇದೆ. ಬಟ್ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು, ಸಂಡೇ ಅಲ್ವಾ. ಸೊ ಬಿಟ್ಟು ವಿಲ್ ಸಿ, ಮೇ ಬಿ ದೇವನಹಳ್ಳಿ ತನಕ ಹೋಗಿ ವಿಲ್ ಟೇಕ್ ಅ ಯೂ ಟರ್ನ್, ನಿಂತು ಫೋಟೋ ವಿಡಿಯೋಸ್ ಆಗಲಿ. ಸೊ ಪ್ಲ್ಯಾನ್ ಇದೆ ಆ ಥರ. ನಮ್ಮ ಪಿಲಿಯನವ್ರು ಕೂಡ ಬರ್ತಿದ್ದಾರೆ. ಸೊ ನೋಡೋಣ ಬನ್ನಿ. ಇದ್ರ ಲುಕ್ಕು. ಸೊ ಐ ಗಾಟ್ ದಿಸ್ ಬೈಕ್ ಯೆಸ್ಟರ್ಡೇ ಫ್ರಾಮ್ VFM ಮೋಟರ್ಸ್. ಒಂದು ಹೊಸ ಡೀಲರ್ಶಿಪ್ ಆಗಿದೆ ಬ್ಯಾಂಗ್ಳೂರಲ್ಲಿ. ಸೊ ಡುಕಾಟಿ ಫ್ಲ್ಯಾಗ್ಶಿಪ್ ಡೀಲರ್ಶಿಪ್ ಅದು. ಸೊ ಎಸ್, ಐ ಥ್ಯಾಂಕ್ ತನ್ವೀರ್ ಆ್ಯಂಡ್ ಅಜೀಶ್ ಫ್ರಾಮ್ ಡುಕಾಟಿ ಫಾರ್ ಲೆಟಿಂಗ್ ಮಿ ಟೇಕ್ ದಿಸ್ ಬೇಬಿ ಫಾರ್ ಅ ಸ್ಪಿನ್. ಏನು ಲುಕ್ ಇದೆ ನೋಡಿ. ಸೊ ಇದು ಫ್ರಂಟ್ ಎಲ್ಲ ಫುಲ್ ಶಾರ್ಪು. ಬಟ್ ಐ ಥಿಂಕ್ V4ಗೆ ಇಲ್ಲಿ ವಿಂಗ್ಲೆಟ್ಸ್ ಬರುತ್ತೆ, ಇದಕ್ಕೆ ಬರೋಲ್ಲ ಸ್ಟಾಕು. ಸೊ ಐ ಥಿಂಕ್ ದ್ಯಾಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಬನ್ನಿ, ಪಿಲಿಯನ್ ಅವರು ಬಂದಿದ್ದಾರೆ ಇವಾಗ. ಸೊ ಲೆಟ್ಸ್ ಗೋ. ಅಯ್ಯೋ, ಏನು ಫೈರ್ ಹೊಡಿತು ಗೊತ್ತಾ. ಸೊ ಅಟ್ ಪ್ರೆಸೆಂಟ್ ಐ ಹ್ಯಾವ್ ಕೆಪ್ಟ್ ಇಟ್ ಇನ್ ರೋಡ್ ಮೋಡ್. ಸೊ ಮುಂದೆ ಹೋಗಿ when we hit the highway ವಿಲ್ ಟ್ರೈ ದಿ ಸ್ಪೋರ್ಟ್ಸ್ ಮೋಡ್. ಸೊ ಇಲ್ಲಿ ನೋಡಿ ಆಟೋ ಡಿಮ್ಮಿಂಗ್ ಕೂಡ ಇದೆ. ಸೊ ಇಲ್ಲೆಲ್ಲ ನೆರಳೆಲ್ಲ ಬಂದರೆ ಆಟೋಮೆಟಿಕ್ಲಿ ಅದು ಬ್ಲ್ಯಾಕ್ ಆಗುತ್ತೆ. ಬಟ್ ಏನು ಫುಲ್ ಗೊತ್ತಾ, ರೈಟ್ ಫ್ರಮ್ ದಿ ಸ್ಟಾರ್ಟ್. ಸೊ ಅದೇ ಡುಕಾಟಿ ಕ್ಯಾರೆಕ್ಟರ್ ಅಲ್ಲ. ಸೊ ದಟ್ ಡುಕಾಟಿ ಕ್ಯಾರೆಕ್ಟರ್ ಈಸ್ ವೆರಿ ಪ್ರಾಮಿನೆಂಟ್ ಹಿಯರ್. ಯಾಕಂದರೆ ಇದು V2 ಇದು. ಸೊ ನಾಟ್ ಅ V4. ಸೊ ಯು ಟರ್ನ್ ಒಂದು ಸ್ವಲ್ಪ ಎಲ್ಲ ಕಷ್ಟ ಇದರಲ್ಲಿ. ಆಲ್ದೋ ಇಟ್ ಈಸ್ ಅ ನೆಕೆಡ್ ಸೂಪರ್ ಸ್ಟ್ರೀಟ್, ಯು ಟರ್ನ್ ಮಾಡೋಕೊಂದು ಸ್ವಲ್ಪ ಕಷ್ಟನೇ ಇದೆ. ಬನ್ನಿ ಒಂದು ಸ್ವಲ್ಪ ಥ್ರಾಟಲ್ ಕೊಟ್ಟು ನೋಡೋಣ. ಬ್ರೇಕಿಂಗ್ ಮಾತ್ರ ಸೂಪರ್. ಸೊ ಐ ಥಿಂಕ್ ಇದು ಬ್ರೆಂಬೋ M40 ಸ್ಟೈಲೇ ಮಾಡಿಲ್ಲ. ಬಟ್ ಐ ಥಿಂಕ್ ಇಟ್ ಗೆಟ್ಸ್ ದಿ ಬ್ರೆಂಬೋ M40s. ಆ್ಯಂಡ್ ನಿಂದೆ ಅಂತೂ ಮೋನೋಬ್ಲಾಕ್ ಕ್ಯಾಲಿಪರು, ಅದಂತೂ ಸ್ಟ್ಯಾಂಡರ್ಡು. ಸೊ ಇದೊಂದೇ ಪ್ರಾಬ್ಲಮ್ಮು. ಬೆಂಗಳೂರು ಎಲ್ಲೇ ಇರಿ, ಸಂಡೇ ನೀವು ಏನಾದರೂ ಒಂದು ಸ್ವಲ್ಪ ಲೇಟ್ ಆದರೆ ನೋಡಿ ಹೈವೇ ಮೇಲೆ ಟ್ರಾಫಿಕ್ ಇದು. ಈ ಗಾಡಿ ಎಲ್ಲ ಇಲ್ಲಿ ನೋಡಿ ಆಲ್ರೆಡಿ 102 degrees. ಫಸ್ಟ್ ಆಫ್ ಆಲ್ ಡುಕಾಟೀಸ್ ಆರ್ ವೆರಿ ಹಾಟ್.
ಸುಮ್ಮನೆ ಯು ಕ್ಯಾನ್ ಜಸ್ಟ್ ರೈಡ್ ದೀಸ್ ಇನ್ ಸಿಟಿ ಆರ್ ಈ ಥರ ನೆಕ್ ಟು ನೆಕ್ ಟ್ರಾಫಿಕಲ್ಲಿ. ಇದು ಎಲ್ಲ ಇಂಜಿನು ದಿ ಬೆಗ್ ಟು ಬಿ ಮೋರ್ ದೆನ್ ಆಲ್ವೇಸ್ ಟು ಬಿ ಮೋರ್ ದೆನ್ 3000 RPM ಅಟ್ ಲೀಸ್ಟ್. ಸೊ ನಾವು ಈ ಥರ ಎಲ್ಲ ಓಡಿಸಿದ್ರೆ ಅದಕ್ಕೆ ಹಿಂಸೆ ಇದು. ಇದು ನೋಡಿ ಸ್ಪೀಡ್ ಬ್ರೇಕರ್ ತುಂಬ ಹುಷಾರು ತಗೋಬೇಕು. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಅಷ್ಟಕ್ಕಷ್ಟೇ. ಓಕೆ, ಓ ಅಲ್ಲಿ ನೋಡಿ ಇವ್ರದ್ದು ಸ್ಟ್ರೀಟ್ ಟ್ರಿಪಲ್ ಬೊಂಬೈ ಬಿ. ಕ್ವಿಕ್ ಶಿಫ್ಟರ್ ಅಂತೂ ಬಟರ್ ಸ್ಮೂತ್. ಕ್ವಿಕ್ ಶಿಫ್ಟರ್ ಪ್ಲಸ್ ಆಟೋ ಬ್ಲಿಪರ್ ಎರಡೂ ಇದೆ ಇದರಲ್ಲಿ. ಇವಾಗ ನೋಡಿ ಥರ್ಡ್ ಗೇರ್ ಅಲ್ಲಿ ಇದೀನಲ್ಲ, ನೋಡಿ ಫುಲ್ ಸ್ಮೂತ್. So we are touching the highway right now. So Bunny, let's put this in sports mode. Sport alli, okay. Okay, it's in sports mode. Bunny ಒಂದು ಸ್ವಲ್ಪ launch ಮಾಡೋಣ. So in first gear. So it will not be very harsh on the throttle. ಪಿಲಿಯನ್ ಇದ್ದಾರೆ, ಆಮೇಲೆ ಈ ಥರ ಬೈಕ್ ಎಲ್ಲ ಫ್ರಂಟ್ ಲಿಫ್ಟ್ ಆಗುತ್ತೆ. ಸೊ ಇನ್ ಫಸ್ಟ್ ಗೇರ್ ಲೆಟ್ಸ್ ಗೋ. ಒನ್ ಪಾಯಿಂಟ್ ಇದೆ ಆಫ್ಟರ್ ಮೇಬಿ ಲೈಕ್ 6000 RPM ನೀವು ಯು ಆರ್ ಡೈರೆಕ್ಟ್ಲಿ ಟಾಕಿಂಗ್ ಟು ದಿ ಏರ್. ಅದೊಂದು ಪಾಯಿಂಟ್ ಇದೆ ಇದರಲ್ಲಿ. ಸೊ ದಟ್ ಈಸ್ ವಾಟ್ ಐ ಲೈಕ್ ಅಬೌಟ್ ಡುಕಾಟಿ. ಸೊ ಇದು ಲೋ ಎಂಡಲ್ಲಿ ನಥಿಂಗ್. ಸೊ ಇವಾಗ ಐ ವಾಂಟ್ ಟು ಕ್ರೂಸ್ ಫೋರ್ತ್ ಗೇರಲ್ಲಿ ಇಟ್ ಇಸ್ ನಾಟ್ ವೆರಿ ಪ್ಲೆಸೆಂಟ್. ವೈಬ್ರೇಷನ್ಸ್ ಇದೆ ಒಂದು ಸ್ವಲ್ಪ, ಇಟ್ಸ್ ನಾಟ್ ಗುಡ್. ಬಟ್ ಅದೇ ಇದರಲ್ಲಿ ನೋಡಿ ಡೌನ್ ಶಿಫ್ಟ್ ಮಾಡಿ ಒನ್ ಲಾಂಚು. ಓಹೋ ನೋಡಿ ಫ್ರಂಟ್ ಲಿಫ್ಟ್ ಟೈಮ್ ಆಗುತ್ತೆ ನೋಡಿ. ಓಹೋ ಸ್ಪೀಡ್ ಲಿಮಿಟ್ ಅಂತೆ, ನನ್ನ ಸ್ಪೀಡೋಮೀಟರ್ ಕೆಟ್ಟಿದೆ. ಸೊ ದಿಸ್ ಸ್ಪೀಡ್ ಡೋಂಟ್ ಸಿ ದ ಸ್ಪೀಡ್. ಈ ಸ್ಪೀಡೋಮೀಟರ್ ವರ್ಕ್ ಆಗ್ತಿಲ್ಲ, ಇವಾಗಲೇ ಹೇಳ್ತಿದ್ದೀನಿ. ನೋಡಿ ಬ್ರೇಕಿಂಗ್ ಮಾತ್ರ ಸಕ್ಕದಾಗಿದೆ. ಸೊ ಈ ತರ ಎಲ್ಲ ಸಿಚುವೇಶನ್ ಅಲ್ಲಿ ಇಂಡಿಕೇಟರ್ ಇಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಟ್ಟ ನೋಡಿ ಫೋನ್ ಹಿಡ್ಕೊಂಡು.
So just done with the breakfast. Well, casual scene. So the Street Fighter is here. We have the GS 1300 trophy. Yeah, ಎಲ್ಲ ಕಡೆ ಸೂಪರ್ ಬೈಕ್ಸು. ಆ ಕಡೆನೂ ನೋಡಿ, ಎರಡು S1000RR ವಿತ್ ಒನ್ ZX6R. ಸೊ ಕ್ಯಾಶುವಲ್ ಸೀನ್ಸ್ ಆಫ್ ಅ ಬ್ಯಾಂಗ್ಳೂರ್ ವೀಕೆಂಡ್ ಅಷ್ಟೇ. So the Ducati is a crowd puller. This is a crowd puller, no? So ಬನ್ನಿ ಇನ್ನೊಂದ್ಸತಿ ಇದನ್ನ ಲಾಂಚ್ ಮಾಡೋಣ. ಸೊ ಫಸ್ಟ್ ಗೇರ್, ಓಕೆ ಕ್ಲಿಯರ್, ಲೆಟ್ಸ್ ಗೋ. ಲಾಂಚ್ ಮಾತ್ರ ಅದೇ ವೀಲಿ ಕಂಟ್ರೋಲ್ ಇರಲಿಲ್ಲ ಆದರೆ ಫ್ರಂಟ್ ವೀಲ್ ಓನ್ಲಿ ಇನ್ ದಿ ಏರ್. ಇದೆ ಗೈಸ್ ಸ್ಟ್ರೀಟ್ ಫೈಟರ್ V2. ಸೊ ನೀವು ಸ್ಪಿನ್ ನೋಡಿದ್ರಾ, ಲಾಂಚ್ ನೋಡಿದ್ರಾ, ಆ್ಯಂಡ್ ಐ ವಾಸ್ ರೈಡಿಂಗ್ ವಿತ್ ಅ ಪಿಲನ್. ಅದು ಕೂಡ ಇಟ್ ಡೆಡ್ ಅಮೇಝಿಂಗ್ಲಿ ವೆಲ್. ಸೊ ಇನ್ನೊಂದು ಸ್ವಲ್ಪ ಮಾತಾಡಬೇಕಾದ್ರೆ, ಇಟ್ ಹ್ಯಾಸ್ ಅ ಫ್ಯೂ ಕಾಂಪಿಟೇಟರ್ಸ್ ಲೈಕ್ ದಿ ಸ್ಪೀಡ್ ಟ್ರಿಪಲ್, ಡ್ಯೂಕ್ 1390. ಅದು ಈ ಕ್ಯಾಟಗರಿಯಲ್ಲಿ ಬರಲ್ಲ ಬಿಕಾಸ್ ದಟ್ಸ್ ಅ ಹೈಪರ್ ನೇಕೆಡ್, ದಿಸ್ ಇಸ್ ಅ ಸೂಪರ್ ನೇಕೆಡ್. ಸೊ ಇದರಲ್ಲೂ ಅದೇ ಹೇಳಿದೆ ಅಲ್ಲ. ಸೊ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ V4 ಆ್ಯಂಡ್ V2 ಇಸ್ ವಿಂಗ್ಲೆಟ್ಸ್ ಆಯಿತು. ಸೊ ಅದಕ್ಕೆ ಬೈ ವಿಂಗ್ಲೆಟ್ಸ್ ಬರುತ್ತೆ ಬಾಡಿ ಮೇಲೆ, ಇದಕ್ಕಿಲ್ಲ. ಸೊ ಅದೊಂದು ಡಿಫ್ರೆನ್ಸು. ಅದಾದಮೇಲೆ ವೆನ್ ಯು ಲುಕ್ ಅಟ್ ದಿ ಶಾಕ್ ಅಬ್ಸಾರ್ಬರ್, ಇದು ಇಲ್ಲಿ ಸೈಡಿಗೆ ಬರುತ್ತೆ. ಇನ್ ದ V4 ಇಟ್ಸ್ ಸೆಂಟರ್ ಮೌಂಟೆಡ್. ಸೊ ದಟ್ಸ್ ಬಿಕಾಸ್ ಬೋತ್ ಆಫ್ ದೀಸ್ ಬೈಕ್ಸ್ ಆಲ್ದೋ ತುಂಬ ಸೇಮ್ ಇದೆ, ಸಿಮಿಲರ್ ಇದ್ರೂ ಕೂಡ ದೇರ್ ಇಸ್ ಅ ಡಿಫರೆನ್ಸ್ ಇನ್ ದ ಸಬ್ ಫ್ರೇಮ್ ಆ್ಯಂಡ್ ದ ಚಾಸಿಸ್. ಸೊ ಅದೇ ದಟ್ಸ್ ದ ಮೇನ್ ಡಿಫರೆನ್ಸ್ ದಟ್ V2 ಆ್ಯಂಡ್ ದ V4 ಮೇಕ್. ಸೊ ಆ್ಯಕ್ಚುಲ್ ಆಗಿ ಇಫ್ ಯು ವಾಂಟ್ ಟು ಎಂಜಾಯ್ ದ ರಿಯಲ್ ಡುಕಾಟಿ ಜೀನ್ಸ್ ಅಲ್ಲ, ದಿಸ್ ಈಸ್ ದ ಲಾಸ್ಟ್ ಬೈಕ್. ಸೊ ಐ ಥಿಂಕ್ ದೇರ್ ವುಡ್ ಬಿ 2025 ಮಾಡಲ್ ಕಮಿಂಗ್ ಇನ್. ಸೊ V2S ಅಂತ 2025 ವರ್ಷನ್ ಬರ್ತಿದೆ. ಸೊ ಯಾಕಂತ ಹೇಳ್ಬೇಕಂದ್ರೆ, ಸೊ ದಿಸ್ ಇಸ್ ದ ಓನ್ಲಿ ಬೈಕ್ ರೈಟ್ ನಾವು, ಮಲ್ಟಿಸ್ಟಾರ್ಟ್ ಆಯಿತು, DRL ಆಯಿತು, ದೇ ಹ್ಯಾವ್ ಆಲ್ ಟರ್ನ್ ಇನ್ ಟು ಅ V4 ರೈಟ್ ನಾವು. he calls it L. So it's a L twin engine, 90 degrees. So idridondhu character, it's a very different character. So it gives out 153 horsepower and 102 Nm of torque. So when you compare it with other siblings like Z900 gantu compare madak sadhyane illa, because this is a 955cc. So nothing comes close to this and the feeling of riding a Ducati. The price tag is very important. So this costs about 18 lakhs launch agdaga. I think in 2021 it was launched, and that time the showroom was 18 lakhs. So right now on road in Bangalore, Karnataka is one of the highest. So as you know, it's about 23 plus some odd change. So that's quite a hefty tag, but you'll not get the feel of this bike, the riding stance and everything else on any other. So there's one more thing that I would like to point out here. So either seat height ideyalla, it's a 845 mm. So it's not very friendly for newer riders, because 845 mm is like adventure bike. So the seat height is quite tall, and
Even to handle this kind of power, I think the 0 to 100 timing is less than 3 seconds. We did it in around 3 seconds, but with an aggressive launch, it can still be reduced. So under 3 seconds ankoti nano, or maybe around 3 seconds. So that's how brutal this machine is. So if you like this Kannada vlog for the first time that we are trying, so definitely hit that subscribe button, and ಇದೇ ಥರ ಕಾಂಟೆಂಟ್ಗೋಸ್ಕರ ಫಾಲೋ ಮಾಡೋದನ್ನ ಮರಿಬೇಡಿ. While we are on the go, we will see you in the next video.